ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ತಾನೇ SSLC ರಿಸಲ್ಟ್ಸ್ ಬಂದಿದೆ. ಈಗ ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಮುಂದೆ ಏನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು. ಮೆಜಾರಿಟಿ ನಾವು ಯೋಚನೆ ಏನು ಮಾಡ್ತೀವಿ, SSLC ಆದ ತಕ್ಷಣ PUC ಅಂತ ಯೋಚನೆ ಮಾಡ್ತೀವಿ. ಕೆಲವರಿಗೆ ಉನ್ನತ ಅಂಕ ಬಂದಿರ್ಬೋದು, ಕೆಲವರಿಗೆ ಮಾಡ್ರೇಟಾಗಿ ಬಂದಿರುತ್ತೆ, ಇನ್ನೂ ಕೆಲವರಿಗೆ ಅವರು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಬಂದಿರಲ್ಲ. ಅನ್ಮಾತ್ರಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ, ಸ್ಕಿಲ್ಸ್ ಇಲ್ಲ ಅಂತ ನಾವು ಅಂದ್ಕೊಳ್ಳೋವಾಗಿಲ್ವೇ ಇಲ್ಲ. ಯಾಕೆಂದರೆ ಇತ್ತೀಚೆಗೆ ಈ ರಿಸಲ್ಟ್ಸ್ ಬಂದಾದಮೇಲೆ ಸುಮಾರು ಜನ ಪೇರೆಂಟ್ಸ್ ಬಂದು ನನ್ನ ಮೀಟ್ ಮಾಡಿದ್ರು. ಸರ್, ನನ್ನ ಮಗನಿಗೆ ಇಷ್ಟು ಮಾರ್ಕ್ಸ್ ಬರಬೇಕಾಯಿತು, ಇವಾಗ ಇಷ್ಟು ಆಗಿಬಿಟ್ಟಿದೆ, ಈಗ ನನ್ನ ಕನ್ಫ್ಯೂಷನ್ ಆಗ್ತಾಯಿದೆ, ಒಂದು ಸೈನ್ಸಿಗೆ ಸೇರಿಸ್ಲಾ ಕಾಮರ್ಸಿಗೆ ಸೇರಿಸ್ಲಾ ಅಂತ. ಇದನ್ನು ಹಲವಾರು ಪೇರೆಂಟ್ಸ್ ಬಂದು ನಾನು ಕೇಳಿದ್ರು. ಆಮೇಲೆ ನಾನು ಯೋಚನೆ ಮಾಡಿದೆ, ಒಬ್ಬೊಬ್ಬರಿಗೆ ನಾನು ಹೇಳ್ಕೊಳ್ಳೋ ಬದಲು ಈ ಥರದೊಂದು ವೀಡಿಯೋ ಮಾಡಿ ಹಾಕಿದ್ರೆ ಇದರಿಂದ ಎಷ್ಟೋ ಜನ ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ, ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಈಗ ನಾವು ಹಲವಾರು ಏನೇನಿದೆ SSLC ಆದಮೇಲೆ ನಮ್ಮ ಮುಂದೆ ಏನೇನಿದೆ ಅನ್ನೋದನ್ನು ನಾವು ಯೋಚನೆ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ SSLC ಆದ ತಕ್ಷಣ ಜಾಸ್ತಿ ಜನ ಯೋಚನೆ ಮಾಡೋದು PUCಗೆ ಹೋಗೋದು ಅಂತ. ಈಗ PUCಗೆ ಹೋಗೋದು ಅಂದರೆ ಮತ್ತೆ ಈಗ ಸೈನ್ಸ್ ಕಡೆ ಹೋಗಬೇಕಾ, ಸೈನ್ಸ್ ಸ್ಟ್ರೀಮ್ಗೆ ಹೋಗಬೇಕಾ, ಇಲ್ಲ ಕಾಮರ್ಸ್ ಸ್ಟ್ರೀಮ್ಗೆ ಹೋಗಬೇಕಾ ಅಂತ ನಾನು ಹೇಳ್ತೀನಿ. ಸೈನ್ಸ್ಗೆ ಯೋಚನೆ ಮಾಡೋರಾದರೆ, ಸೈನ್ಸ್ ಸ್ಟ್ರೀಮ್ಗೆ ಯೋಚನೆ ಮಾಡೋರಾದರೆ ನೀವು ಇಲ್ಲಿ ಎರಡು ಥರ ಗ್ರೂಪ್ ಮಾಡ್ಕೊಳ್ಳಿ. ನಿಮಗೆ ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇದೆಯಾ ಅಥವಾ ಬಯಾಲಜಿ ಇಂಟ್ರೆಸ್ಟ್ ಇದೆಯಾ ಅಂತ. ಯಾಕೆಂದರೆ ಸೈನ್ಸಲ್ಲೇ ಎರಡು ಸ್ಟ್ರೀಮಾಗಿ ಸಬ್ ಡಿವೈಡ್ ಆಗಿಬಿಡುತ್ತೆ. ಒನ್ ಸ್ಟ್ರೀಮ್ ಈಸ್ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಡಿಪೆಂಡೆಂಟ್ ಪ್ರಿಡಾಮಿನೆಂಟ್ ಆ್ಯಂಡ್ ಅದರ್ ಈಸ್ ಬಯಾಲಜಿ ಪ್ರಿಡಾಮಿನೆಂಟ್. ಈ ಮ್ಯಾಥ್ಸ್ ಪ್ರಿಡಾಮಿನೆಂಟ್ ಆದಾಗ ಯು ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಫಾರ್ PCM ಸಬ್ಜೆಕ್ಟ್ಸ್. ನಿಮಗೆ ಬಯಾಲಜಿ ಇಂಟ್ರೆಸ್ಟ್ ಇತ್ತು ಅಂದರೆ ಯು ಶುಡ್ ಕಾನ್ಸಂಟ್ರೇಟ್ ಫಾರ್ PCB ಸಬ್ಜೆಕ್ಟ್ಸ್. ನೀವು ಮುಂದೆ PUCನಲ್ಲಿ ಮ್ಯಾಥ್ಸಲ್ಲಿ ನಿಮಗೆ ತುಂಬ ಒಲವಿದ್ದರೆ PCM ಕಾಂಬಿನೇಷನ್ನ ಕಾನ್ಸಂಟ್ರೇಟ್ ಮಾಡಿ JEE ಎಕ್ಸಾಮ್ ಬರೆದು ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಬೋದು. ಬಯಾಲಜಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ನೀಟ್ ಅನ್ನೋ ಪರೀಕ್ಷೆನ ಬರೆದು ನಿಮ್ಮ ಜೀವನನ ರೂಪಿಸ್ಕೊಳ್ಬೋದು. ಆ್ಯಸ್ ಎ ಡಾಕ್ಟರ್ ಆರ್ ಆ್ಯಸ್ ಎ ಡೆಂಟಿಸ್ಟ್, ಹಿಯರ್ ಆ್ಯಸ್ ಎನ್ ಇಂಜಿನಿಯರ್ ಆರ್ ಆ್ಯಸ್ ಎನ್ IT ಕನ್ಸಲ್ಟೆಂಟ್. ಓಕೆ, ಈಗ ಕೆಲವು ಸತಿ ಏನಾಗುತ್ತೆ, ಮಾರ್ಕ್ಸ್ ಕಮ್ಮಿ ಬಂದ್ಬಿಡುತ್ತೆ. ಬರೀ ಎಜುಕೇಷನ್ ಒಂದೇನ ನಾನು SSLC ಆದಮೇಲೆ ಥಿಂಕ್ ಆಫ್ ಎನಿ ಜಾಬ್ ಓರಿಯೆಂಟೆಡ್ ಕೋರ್ಸ್, ಅದನ್ನು ನಾವು JOB ಅಂತ ಹೇಳ್ತೀವಿ, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಏನಾರು ಇದೆಯಾ? ಇಲ್ಲಪ್ಪ, ನನಗೆ ಓದಿನ ಬಗ್ಗೆ ಯಾಕೋ ಆಸಕ್ತಿ ಬರ್ತಾ ಇಲ್ಲ, ನಾನು ಯಾವುದಾದ್ರು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ನನ್ನ ಜೀವನನ ಮುಂದೆ ರೂಪಿಸ್ಕೊಳ್ತೀನಿ. ಅದು ಹೇಗೆ? ಇನ್ನು ಹಲವಾರು ವರ್ಷಗಳಲ್ಲಿ, ಅಂದರೆ ಇನ್ನು ಬರೋ ಇನ್ನೊಂದು 7-8 ವರ್ಷದಲ್ಲಿ ಈ ಸ್ಟ್ರೀಮಿಂದ ಬಂದಿರ್ತಾರೆ ನೋಡಿ, ಸೈನ್ಸ್ ತೊಗೊಂಡು ಅಥವಾ ಕಾಮರ್ಸ್ ತೊಗೊಂಡು ಬಂದಿರ್ತಾರಲ್ಲ, ಅವರು ಯಾವ ಥರ ಲೈಫ್ ಸ್ಟೈಲ್ ಇಟ್ಕೊಂಡಿರ್ತಾರೆ, ಹೆಚ್ಚು ಕಮ್ಮಿ ನನ್ನ ಜೀವನನೂ ಹಾಗೇ ಇರಬೇಕು. ಆದರೆ ನನ್ನ ಓದಿನಲ್ಲಿ ಆಸಕ್ತಿ ಇಲ್ಲ, ನನಗೆ ಗೊತ್ತು ನಾನು PUCಗೆ ಮತ್ತೆ ಸೇರಿಕೊಂಡ್ರೆ ನಾನೇನು ಪಾಸ್ ಆಗ್ತೀನೋ ಇಲ್ವೋ ಅಂತ ಡೌಟ್ಫುಲ್ ಆಗೋಗಿದೆ. ಈಗ ಅಟ್ಲೀಸ್ಟ್ ಯಾವುದಾದ್ರು ಒಳ್ಳೆ ಜಾಬ್ಸ್ ನಾನು ನೋಡಿಕೊಂಡು ನನ್ನ ಜೀವನನ ಎಷ್ಟು ಮಟ್ಟಿಗೆ ಚೆನ್ನಾಗಿ ರೂಪಿಸ್ಕೊಳ್ಬೋದು ಅಷ್ಟು ಮಟ್ಟಿಗೆ ರೂಪಿಸ್ಕೊಳ್ಳೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇದೆ. ಇದು ಹೇಗೆ? ಇದಕ್ಕೆ ನೀವೀಗ JOB ಕೋರ್ಸ್ಗಳಿಗೆ ಸೇರಬೇಕು. 2 JOB ಕೋರ್ಸ್ಗಳಿದೆ. ಒಂದು ITI ಅಂತ, ಇನ್ನೊಂದು ITC ಅಂತ ಎರಡಿದೆ. ಇದು ಇಂಡಿಯನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇದು ಇಂಡಿಯನ್ ಟ್ರೈನಿಂಗ್ ಕಂಪನಿ. ಈ ಎರಡನ್ನೂ ನಡೆಸೋದು ಮಿನಿಸ್ಟ್ರಿ ಆಫ್ ಲೇಬರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಯೂನಿಯನ್ ಗೌರ್ಮೆಂಟ್ ಅವರು ನಡೆಸ್ತಾ ಇದ್ದಾರೆ. ಇದ್ರದ್ದು ಉದ್ದೇಶ ಏನು ಅಂದರೆ, ದೇ ಗಿವ್ ಸ್ಪೆಸಿಫಿಕ್ ಟ್ರೈನಿಂಗ್. ಈ ITI ಕೋರ್ಸಸ್ ಸೇರಿಕೊಂಡ್ರೆ, ದಿಸ್ ಈಸ್ 2 years ಕೋರ್ಸ್, PUC ಥರ ಇದು ಅಷ್ಟೇ 2 years ಕೋರ್ಸ್. ದೇರ್ ಆರ್ ಸರ್ಟನ್ ಬೇಸಿಕ್ ಕೋರ್ಸಸ್ ಗಿವನ್ ಟು ಬಿಕಮ್ ಎನ್ ಎಕ್ಸ್ಪರ್ಟ್ ಇನ್ ಎ ಸ್ಪೆಸಿಫಿಕ್ ಫೀಲ್ಡ್. Say for example, you can become a best welder, turner, electrician or a plumber, and jobs are also given based on your performance in ITI. ಇದು ಕೂಡ ಒಂದು ಸಾಧ್ಯತೆ ಇದೆ.
So students, those who are not interested to pursue their education any further, or for some reason they cannot continue the education, they can definitely join for job-oriented courses and learn all the skills of the trade exclusively. In 2 years' time, a job is guaranteed, and most of the times it will be a government job. ಇದು ಒಂದನೇದು. This is, I am now talking about jobs. SSLC ಆದಮೇಲೆ ಯಾವ್ಯಾವ ಥರ ಜಾಬ್ಸ್ ಮಾಡ್ಬೋದು. ಇದು ಎಜುಕೇಷನ್. SSLC ಆದಮೇಲೆ ಯಾವ್ಯಾವ ಥರ ಎಜುಕೇಷನ್ ತೊಗೊಳ್ಬೋದು. ಇದಕ್ಕೆ ಮತ್ತೆ ನಾನು ಪುನಃ ವಾಪಸ್ ಬರ್ತೀನಿ ಎಜುಕೇಷನ್ಗೆ. ಲೆಟ್ ಮೀ ಕಂಪ್ಲೀಟ್ ದಿ ಜಾಬ್ಸ್. ದ ಫಸ್ಟ್ ಸೆಕ್ಟರ್ ಈಸ್ ಟು ಡೂ ಎನಿ ಜಾಬ್ ಓರಿಯೆಂಟೆಡ್ ಕೋರ್ಸ್. ಅದು ಬಿಟ್ಟರೆ ಎರಡನೇದು ಟು ಟೇಕ್ ಅಪ್ ಸಮ್ ಸರ್ಟಿಫಿಕೇಷನ್ ಕೋರ್ಸಸ್. ಇದು ಅಷ್ಟೇ, ಗೌರ್ಮೆಂಟೇ ಹಲವಾರು ಸರ್ಟಿಫಿಕೇಟ್ ಕೋರ್ಸಸ್ನ ಕೊಡ್ತಾ ಇದೆ. ಸೇ ಫಾರ್ ಎಕ್ಸಾಂಪಲ್ ಸರ್ಟಿಫಿಕೇಷನ್ ಕೋರ್ಸಸ್ ಇನ್ ಹಾರ್ಡ್ವೇರ್ ಇಂಜಿನಿಯರಿಂಗ್, ಸರ್ಟಿಫಿಕೇಷನ್ ಕೋರ್ಸಸ್ ಇನ್ ನೆಟ್ವರ್ಕ್ ಇಂಜಿನಿಯರಿಂಗ್, ಸರ್ಟಿಫಿಕೇಟ್ ಕೋರ್ಸ್ ಇನ್ ವೆಬ್ ಡಿಸೈನಿಂಗ್. ನೋಡಿ, ಇದೆಲ್ಲ ಸರ್ಟಿಫಿಕೇಟ್ ಕೋರ್ಸ್ಗಳು. ಇದನ್ನು ಸರ್ಕಾರನೇ ಕೊಡ್ತಾ ಇದೆ. ಯು ಕ್ಯಾನ್ ಫೈಂಡ್ ಔಟ್ ಇನ್ ಡಿಫರೆಂಟ್ ಪ್ಲೇಸಸ್ certificate courses are given. It is also given in private computer training institutes. ಅವರು ಕೊಡ್ತಾ ಇದ್ದಾರೆ. And you can do this certification course and frame up your career as a web designer or an animation expert or a engineer in hardware networking, or there are so many fields like that. Or otherwise, another one important thing is you can join for Indian Army. If you are interested in serving the nation, you can join for Indian Army. As you can join, one can join Indian Army for the post of soldier in technical trade. You can join for the post of soldier in technical trade. Of course, you have to write a written examination. There are several written examinations for the post of technical. Say for example, Indian Army, this is one exam, IASC, Indian Army Soldiers Competitive Exam. Then Indian Army Soldiers General Duty Examination. General Duty Examination. This is also very important and very lucrative. This examination is called NER exam in Indian Army. Or you can write Indian Army Soldiers Technical Exams, Indian Army Soldiers Technical Exam, where your future in Indian Army will be very bright after you put a couple of years of service. And this examination is called as MER exam. Or you can, there is one more exam you can write, Indian Army Soldiers Nursing Assistant Exams. Nursing Assistant. If you get selected to Indian Army through any of these exams, within a span of say 15 years, you will be in a very good ranking position in the army. So that's about Indian Army. Or again, if you are interested in serving the nation, you can join for Indian Navy. Through written examination again. One can join Indian Navy as for the post of dockyard apprenticeship. You can join as dockyard apprenticeship. Or you can even join as sailors. You may be a sailor in the Indian Army. Or Artificia apprenticeship. There is one more, Artificia apprenticeship in the Indian Army. And of course, all these posts are given on the basis of written examination. So I gave you how many methods of doing lucrative job after your SSLC. First one is JOB, to join for ITI or ITC, or do some certification courses, or join Indian Army, or join Indian Navy. You also have one more opportunity. You can join even Indian Police after your SSLC exam.
On the basis of the physical fitness and a written examination, one can join to Indian Police as constable in CRPF, Central Reserve Police Force, by writing an examination conducted by SSC, Staff Selection Commission. Staff Selection Commission conducts an examination for those students who have got good physical fitness and who have passed SSLC examination to join as constable in CRPF. And after putting a few years of service, your ranking will be very good in the Indian Police. So, just because you got less marks in 10th standard, or you are not interested to continue your study for various reasons, it is not this is the end. You have got so many opportunities so that you can excel your life. SSLC ಕಮ್ಮಿ ಮಾರ್ಕ್ಸ್ ಬಂದ ಮಾತ್ರಕ್ಕೆ ಜೀವನ ಮುಗಿದೋಯ್ತು ಅಂತ ತಿಳ್ಕೊಳ್ಬಾರ್ದು, ಅಯ್ಯೋ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಬೇಕಾದಷ್ಟು ಥರ ಮಾಡ್ಬೋದು. ನಿಮಗೆ ಓದಿನ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ? ಬೇಕಾದಷ್ಟು ಮೆಥಡ್ಸ್ ಇಲ್ಲಿದೆ ನೋಡಿ. ಇದರಲ್ಲಿ ನಿಮಗೆ ಯಾವುದು ಸೂಟಪ್ ಆಗುತ್ತೆ ಚೂಸ್ ಮಾಡಿ ಆ ಫೀಲ್ಡಲ್ಲಿ ಮುಂದೆ ಬನ್ನಿ. ಇಫ್ ಯುವರ್ ಏಮ್ ಈಸ್ ಟು ಡೂ ಸಮ್ ಜಾಬ್ ಆಫ್ಟರ್ SSLC. Okay, now I'll come back to this education part. If you want to pursue education, SSLC ಆದಮೇಲೆ ಮುಂದೆ PUC ಓದಿ ಮುಂದೆ ಹೈಯರ್ ಸ್ಟಡೀಸ್ ಮಾಡಿ ಮತ್ತೆ ಅದೇ ಥರ ಒಳ್ಳೆ ಎಜುಕೇಷನಿಸ್ಟ್ ಆಗಿ ಜೀವನ ನಿರೂಪಿಸ್ಕೊಳ್ಬೇಕು ಅಂತಂದರೆ you can join for PUC. Of course, in PUC you can join for science or for commerce. And even you can join for arts. Arts nalli yavadu best combination barutte. What are all the best combination in art subject? See, in art subject you have combinations like HEGP, or you also have a combination like HESP, or you have HEBA combinations. These are all top running combinations in arts. Yenidu history, economics, geography, political science, history, economics, sociology, political science, history, economics, business study, accountancy. Okay. ಈಗ ಫಸ್ಟ್ PUC ಸೇರ್ಕೊಂಡಿದ್ದೀರಾ. You concentrate on these subjects, read very well, take up some tuition. You come second PUC. Then after second PUC, you pass second PUC with good marks. Then go for graduation course on the same combination. Then after PUC, now you will get a degree called as Bachelor of Arts. Then after Bachelor of Arts, now you can become Master of Arts. You can do MA by choosing any one of these subjects as specialities. Now that you have got two options, three options I can say. One is, further you can continue. You can do some research on that subject and become a doctorate. That means you will get PhD. Or else, if you want to go for job at this stage, you can become lecturer. If you do doctorate and acquire a PhD, you will directly become the principal of a college, reputed college. If you don't have this PhD, with MA you can become a lecturer, or you can write Karnataka Administrative Service Examination, where you can become gazetted officer, or even you can write Indian Administrative Service Examination, Civil Service Examination, to become a Deputy Commissioner or a Divisional Commissioner. So even by taking arts as your career, you can land up becoming a doctor or an IAS officer. But you choose any stream, commitment is most important. Now if you choose commerce, again you have some combinations like CEBA, some important combinations where most of the colleges give this computer science, economics, business studies and accountancy. And now you can further do for BCom, then you can go for BCom, like how you become a graduate, then you can do MCom, then again you can become a lecturer or become KAS or write IAS exam.
You can write IAS exam at this stage itself, but why I prefer is that if you do master course, you will have a knowledge on that subject. Of course, we can also do research and become a doctorate. But at this stage, after PUC, you have two more openings. One is join for ICWA or for CA. These are the extra openings, so that you become an auditor or a chartered accountant of a company. Here you work as an independent auditor or a company auditor. Here you work as a chartered accountant. So these are the two extra openings that you have in case if you take commerce. And for science, there are B, PCME or PCMCS. And after doing science, after taking science, if you are maths oriented, go for JEE. If you are biology oriented, go for NEET examination. And here, you can become a student of IIT, Indian Institute of Technology, and become an engineer and do research in IIT if you want to further and get a doctorate. Get a doctorate. And here, you, after completing NEET examination, you will be joining for MBBS, and after MBBS, you will do some specialization course, specialization course, and become a doctor in a super specialty hospital. But when you choose a course, there are some methods in choosing the course. First of all, you should see whether you are an eligible candidate for that course. Say, I want to become a doctor. For that, you should have proper resources. You should have somebody who have done a doctorate or who is a doctor, or you should be in association with some doctor friends. And you should be collecting a lot of information about that field. And you should have all the proper resources in order to complete that field. So here, I've just given you what you can do after SSLC in terms of education. There is one more opening after SSLC for education, that is Polytechnic. That means you join for diploma course. You join for diploma course. Diploma in electrical engineering, diploma in automobile engineering, diploma in fashion technology, diploma in civil engineering. There are various diplomas. Of course, for 3 years they are given. And after you complete diploma, again you can join for BE from any regular university and become an engineer. And if you just want to do diploma, you have got various openings. Like if you do diploma in computer science, you can try for jobs in IT sector as a web designer or an animation expert. And if you are a mechanical engineer or an automobile engineer, you can have a very good job in an automobile engineering sector. As I was telling you, before choosing a course, you should just think of your strengths and weaknesses. You are good in what? Are you good in mathematics? Then you can think of science with mathematics predomination. Are you good in biology? Then you can think of science with biology importance. Are you good in social science? Then you can think of arts field. If your brain is very creative, it's like an engineer's mind, join for diploma and have some certification course. Or if you're interested in teaching, there is one more job for those who can do after SSLC. You can do a training in diploma for teaching nursery students and primary students. See, this is again a job oriented. If you are not interested in studies after SSLC, you can join for this course also, like how I said, Indian Police, Indian Army, Indian Navy and all. There is one more opening, that is you take a training in diploma in teaching nursery and primary students, and this is conducted by Department of Primary Education of Government of Karnataka. So that is also an opportunity for you. So whatever it is,
You are the best person to design what you want to become. You just listen to your internal mind and to your parents' advice. Just because your ex-friend became Y, think. It is not that you should also behave like that. ಯಾರೋ ನಿಮ್ಮ ಫ್ರೆಂಡ್ ಅವರೇನೋ ಮಾಡಿದ್ರು, ನಾನು ಡಿಪ್ಲೊಮಾಗೆ ಸೇರ್ಕೊಳ್ತೀನಿ, ನಾನು PUCಗೆ ಹೋಗ್ತೀನಿ, ನಾನು ಕಾಮರ್ಸ್ಗೆ ಹೋಗ್ತೀನಿ, ನನ್ನ ಫ್ರೆಂಡ್ ಕಾಮರ್ಸ್ ತೊಗೊಂಡ, ಅದೆಲ್ಲ ತಪ್ಪಾಗುತ್ತೆ. ನಮ್ಮ ಮನಸ್ಸು ಏನು ಹೇಳುತ್ತೆ, ನಮ್ಮಲ್ಲಿರತಕ್ಕಂಥ ಸಾಮರ್ಥ್ಯ ಏನು, ಈಗ ನನ್ನಲ್ಲಿ ಸ್ಕಿಲ್ಸ್ ಎಷ್ಟರ ಮಟ್ಟಿಗಿದೆ, ನನ್ನ ಗುರಿ ಏನು, ನಾನು ಏನೇನು ಕೆಲಸ ಮಾಡಬಲ್ಲೆ, ನನ್ನ ಕೈಲಿ ಯಾವ ಕೆಲಸ ಆಗಲ್ಲ, ಮತ್ತು ವಾಟ್ ಈಸ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ವೀಕ್ನೆಸ್, ಇದನ್ನೆಲ್ಲ ನೀವು ಅನಲೈಸ್ ಮಾಡಿ ನೀವು ಒಂದು ಪ್ರಾಪರ್ ಕೋರ್ಸ್ನ ಚೂಸ್ ಮಾಡಬೇಕು. ಯಾವುದೇ ಕೋರ್ಸ್ ಚೂಸ್ ಮಾಡಿದ್ರೂ ಅದಕ್ಕೆ ಹೆಲ್ಪಿಂಗ್ ಡಿಪಾರ್ಟ್ಮೆಂಟ್ಸ್ ಇದ್ದೇ ಇರುತ್ತೆ. ನಿಮಗೆಲ್ಲ ಕಡೆ ಹೆಲ್ಪ್ ಸಿಗುತ್ತೆ. ಸೊ ನಿಮಗೆ ಸಿಗತಕ್ಕಂಥ ಹೆಲ್ಪ್ಸ್ಗಳನ್ನ ಸರಿಯಾಗಿ ತೊಗೊಳ್ಳಿ, ನೀವು ಜೀವನದಲ್ಲಿ ಮುಂದೆ ಬನ್ನಿ. ಇನ್ನೂ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ನನ್ನ ಫೋನ್ ನಂಬರ್ SV Devadatta. I am PhD in psychology. My phone number 7760502487. ಈ ನಂಬರ್ಗೆ ಫೋನ್ ಮಾಡಿ, ನಾವು ಪೇರೆಂಟ್ಸು ಸ್ಟೂಡೆಂಟ್ಸ್ ಎಲ್ಲ ಬನ್ನಿ, ನಾನು ಪರ್ಸನಲ್ ಆಗಿ ಒಂದು ಫ್ರೀ ಕೌನ್ಸಿಲಿಂಗ್ ನಾನು ನಿಮಗೆ ಕೊಡ್ತೀನಿ. ಅದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.